ರಾತ್ರಿ ಮಲಗಿದ್ದಾಗ ದಿಢೀರ್ ಹೊಟ್ಟೆ ನೋವು. ಒಂದೇ ಕುಟುಂಬದ 3 ಸಾವು. ತಾಯಿ, 2 ಮಕ್ಕಳು ತೀವ್ರ ಅಸ್ವಸ್ಥ. ಎಸ್, ಫುಡ್ ಪಾಯ್ಸನ್ ನಿಂದ ರಾತ್ರೋರಾತ್ರಿ ಒಂದೇ ಕುಟುಂಬದ 6 ಜನರು ನರಳಾಡಿದ್ದಾರೆ. ಈ ಪೈಕಿ 3 ಮೃತಪಟ್ಟಿದ್ದು, ಇನ್ನು 3 ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕೆ ತಿಮ್ಮಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. 38 ವರ್ಷದ ರಮೇಶ್, 5 ವರ್ಷದ ನಾಗಮ್ಮ, 6 ವರ್ಷದ ದೀಪ ಮೃತ ದುರ್ದೈವಿಗಳಾಗಿದ್ದಾರೆ. ಪತ್ನಿ ಪದ್ಮಾ ಹಾಗೂ 2 ಮಕ್ಕಳಾದ ಕೃಷ್ಣ, ಚೈತ್ರ ಅಸ್ವಸ್ಥರಾಗಿದ್ದು ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಏನು ಊಟ ಮಾಡಿದ್ರು? ಚೋಳಕಾಯಿ ಎಲ್ಲಿ ತಂದಿದ್ರಿ? ನಿಮ್ದೇ ಹೊಲನ? ಚವಳೆಕಾಯಿ ಪಲ್ಯ, ರೊಟ್ಟಿ ಊಟ ಮಾಡಿದ ಕುಟುಂಬ. ಚಿಕಿತ್ಸೆ ಫಲಕಾರಿಯಾಗದೆ 3 ಸಾವು. ತಮ್ಮದೇ ಜಮೀನಿನಲ್ಲಿ ಬೆಳೆದಿದ್ದ ಚವಳೆಕಾಯಿ ಪಲ್ಯ, ರೊಟ್ಟಿ, ಅನ್ನ ಸಾಂಬಾರು ಊಟ ಮಾಡಿದ ಕುಟುಂಬ ಮಧ್ಯರಾತ್ರಿಯ ವೇಳೆಗೆ ತೀವ್ರ ಅಸ್ವಸ್ಥಗೊಂಡಿದೆ. ಕೂಡಲೇ ಲಿಂಗಸಗೂರು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದರೂ ಚಿಕಿತ್ಸೆ ಫಲಿಸದೆ 3 ಸಾವನ್ನಪ್ಪಿದ್ದಾರೆ. ಜಮೀನಿನಲ್ಲಿ ಬೆಳೆದಿದ್ದ ಚವಳೆಕಾಯಿಗೆ 3 ದಿನಗಳ ಹಿಂದೆ ಕ್ರಿಮಿನಾಶಕವನ್ನು ಸಿಂಪಡಣೆ ಮಾಡಲಾಗಿತ್ತು. ಅದೇ ಚವಳೆಕಾಯಿಯ ಪಲ್ಯವನ್ನು ಊಟ ಮಾಡಿದ್ದಕ್ಕೆ ಫುಡ್ ಪಾಯ್ಸನ್ ಆಗಿರಬಹುದು ಅಂತ ಹೇಳಿ ಸಂಬಂಧಿಕರು ಹೇಳಿದ್ದಾರೆ. ಅವರು ಎಷ್ಟೊತ್ತಿಗೆ ಊಟ ಮಾಡಿರೋ ಗೊತ್ತಿಲ್ಲ. ಅವರು ಪೂರಾ ತ್ರಾಸಾಗಿಬಿಟ್ಟದ. ಮಾಡಿದಗಳಿಗೆ ಅವಾಗಲೇ ಫೋನ್ ಮಾಡ್ಯಾರ ನಮ್ಗೆ. ಸಣ್ಣಪ್ಪ ಎದ್ದಿದ್ದೇನಪ್ಪ ಅಂದ. ಎದ್ದಿನಪ್ಪ ಯಾಕ ಅಂದ. ಇಟ್ಟದ್ನಾಗ ಮಾಡಿದ್ನಲ್ಲ, ಮತ್ತೆ ಬಾರಪ್ಪ ತಗದೈತಿ, ಸ್ವಲ್ಪ ಪೂರಾ ತ್ರಾಸಾಗಿಬಿಟ್ಟದ ಬಾ ಅಂದ. ಅಷ್ಟೊತ್ತಿನಾಗ ಬಂದೆ. ಯಾಕಪ್ಪ ಅಂತಂದ್ವಿ. ಎಲ್ಲ 4 ಮಂದಿ ಹೊಟ್ಟೆ ನೋವು, ಹೊಟ್ಟೆಗ ಸಂಕಟ ಎಲ್ಲ ತ್ರಾಸಾಗಿಬಿಟ್ಟದಪ್ಪ ಅಂತ. ಚವಳೆಕಾಯಿ, ರೊಟ್ಟಿ, ಅನ್ನ, ಬ್ಯಾಳಿ ಊಟ. ಗದ್ದಿಗೆ ಒಡೆ ಎಣ್ಣೆ ಗುಳಿಗೆ ಹಾಕಿವಿ, ಗೊಬ್ಬರದಾಗ ಕಲಿಸಿ ಬಿತ್ತೀವಪ್ಪ. ಮತ್ತು ಅಲ್ಲಿ ಗಿಡಗಳದ್ದು ಅದನ್ನ ತಂದು ಚವಳೆಕಾಯಿ ಮಾಡಿವಿ ಅಂತ ಹೇಳಿದ್ರು ಸರ್. ಅದ ಅನುಮಾನ ಅಂತ ನಮ್ಗೆ ಆಯ್ತು ನೋಡ್ರಿ ಸರ್. ಮತ್ತೆ ಏನಿಲ್ಲ. ತಮ್ಮದ ಹೊಲ ತಾವ ಬಿತ್ತಾರ ತಗೊಂಬಂದು ಸರ್. ಅಸ್ವಸ್ಥಗೊಂಡಂತಹ ತಾಯಿ ಪದ್ಮ ಸ್ಥಿತಿ ಗಂಭೀರವಾಗಿದೆ. 2 ಮಕ್ಕಳು ಚೇತರಿಸಿಕೊಂಡಿದ್ದು ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮೇಲ್ನೋಟಕ್ಕೆ ಕ್ರಿಮಿನಾಶಕದ ಕಾರಣಕ್ಕೇನೆ ಅಸ್ವಸ್ಥರಾಗಿದ್ದಾರೆ ಎನ್ನಲಾಗ್ತಿದೆ. ಆದರೆ ಸಾಂಬಾರ್ ಸಹ ಊಟ ಮಾಡಿರುವುದರಿಂದ ಅಸ್ವಸ್ಥರಾದವರ ರಕ್ತ ಪರೀಕ್ಷೆ ಮತ್ತು ಮೃತರ ಮರಣೋತ್ತರ ಪರೀಕ್ಷೆಯಿಂದ ನಿಖರ ಕಾರಣ ತಿಳಿದು ಬರಬೇಕಿದೆ ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ. ಹೀಗಾಗಿ ಯಾವ ವಿಷಕಾರಕ ವಸ್ತುಗಳು ದೇಹಕ್ಕೆ ಸೇರಿದೆ ಅನ್ನೋದು ಮರಣೋತ್ತರ ಪರೀಕ್ಷೆಯ ನಂತರ ಗೊತ್ತಾಗುತ್ತೆ. ಸಂಬಂಧಿಕರಿಗೆ ಮಾತಾಡಿಸಿ ಒಂದು ಫಸ್ಟ್ ಇನ್ ಹ್ಯಾಂಡ್ ಇನ್ಫಾರ್ಮೇಷನ್ ತಗೊಂಡ ಪ್ರಕಾರ ಇದು 2-3 ದಿನ ಕೆಳಗಡೆ ಚವಳೆಕಾಯಿ ಹೊಲಕ್ಕೆ ಕೆಮಿಕಲ್ ಸಿಂಪರಣೆ ಮಾಡಿದೀವಿ ಅಂತ ಹಿಸ್ಟ್ರಿ ಕೊಡ್ತಾ ಇದ್ದಾರೆ. ಒಂದೇ ಕುಟುಂಬದ 6 ಜನದಲ್ಲಿ ತಂದೆ ಮತ್ತು 2 ಮಕ್ಕಳು, ಹೆಣ್ಮಕ್ಳು, 5 ವರ್ಷದೊಂದು, 6 ವರ್ಷದೊಂದು ಮಗು, ಹೆಂಡತಿ ಮತ್ತು ಇನ್ನ 2 ಮಕ್ಕಳು, ಒಂದು ಕೃಷ್ಣ, ಒಂದು ಚೈತ್ರ ಅಂತೇಳಿ ಈಗ ನಮ್ಮ ಒಂದು ಸುಪರ್ದಿಗೆಯಲ್ಲಿ ನಮ್ಮ ಅಬ್ಸರ್ವೇಷನ್ ಅಲ್ಲಿ ಇದ್ದಾರೆ. ಈಗ ಅಂತ ಬರೀ ಸೀರಿಯಸ್ ಏನಿಲ್ಲ, ಬಟ್ ಮಾನಿಟರ್ ಮಾಡ್ತಾ ಇದೀವಿ. ನಿಖರವಾದ ಮಾಹಿತಿ ಕೂಲಂಕಷವಾಗಿ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರನೇ ತಿಳಿಯುತ್ತೆ. ತಿಮ್ಮಾಪುರ ಗ್ರಾಮ, ಮಾನ್ವಿ ತಾಲೂಕಿನಲ್ಲಿ ಒಂದು ಫ್ಯಾಮಿಲಿಗೆ ಫುಡ್ ಪಾಯ್ಸನಿಂಗ್ ಅಂದ್ಕೊಂಡಿದ್ದೀವಿ. ಸಸ್ಪೆಕ್ಟೆಡ್ ಫುಡ್ ಪಾಯ್ಸನಿಂಗ್ ಆಗಿದೆ. ಅದರಲ್ಲಿ 4 ಜನರಿಗೆ ಎಫೆಕ್ಟ್ ಆಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ರಿಮ್ಸ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ದಾರೆ. ಮಾರ್ಗ ಮಧ್ಯದಲ್ಲಿ ಒಂದು ಮಗು ಹಾಸನಿಗಿದೆ. ಅದೇ ರೀತಿಯಾಗಿ ತಾಯಿ ಸ್ವಲ್ಪ ಸ್ಟೆಬಿಲೈಸ್ ಆಗಿದ್ದಾಳೆ. ಅವರಿಗೆ ಚಿಕಿತ್ಸೆ ನಡೀತಾ ಇದೆ. ಇನ್ನು ಉಳಿದಂತೆ ಆ ಫ್ಯಾಮಿಲಿಯಲ್ಲಿ 2 ಮಕ್ಕಳು ಸ್ಟೇಬಲ್ ಆಗಿದೆ ಮತ್ತು PICUಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಮುಂದಿನ ತನಿಖೆ ಕೆಮಿಕಲ್ ಪಾಯ್ಸನಿಂಗ್ ಆಗಿರ್ಬೋದು ಅಂಥೇಳಿ ಅವರ ನಿಟ್ಟಿನಲ್ಲಿ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಗುಳೆ ಹೋಗಿದ್ದ ಕುಟುಂಬ 4 ದಿನಗಳ ಹಿಂದೆ ಗ್ರಾಮಕ್ಕೆ ವಾಪಸ್. ಬೆಂಗಳೂರಿಗೆ ಗುಳೆ ಹೋಗಿದ್ದ ಕುಟುಂಬ 4 ದಿನಗಳ ಕೆಳಗೆ ಗ್ರಾಮಕ್ಕೆ ಬಂದಿದ್ದು ಎಲ್ಲರೂ ಚೆನ್ನಾಗಿಯೇ ಇದ್ರು. ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಮಸ್ಯೆಗಳು ಕೂಡ ಇರಲಿಲ್ಲ ಅಂತ ಹೇಳಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಜಮೀನು ಹಾಗೂ ಚವಳೆಕಾಯಿ ಗಿಡಕ್ಕೆ ಸಿಂಪಡಿಸಿದಂತಹ ಕ್ರಿಮಿನಾಶಕವೇ ಫುಡ್ ಪಾಯ್ಸನ್ಗೆ ಕಾರಣವಿರಬಹುದು ಎನ್ನಲಾಗ್ತಿದೆ. ಆಸ್ಪತ್ರೆಯಲ್ಲಿ 3 ಜನ ಚಿಕಿತ್ಸೆ ಪಡಿತಾ ಇದ್ದು ಸದ್ಯ ಚೇತರಿಸಿಕೊಳ್ತಿದ್ದಾರೆ. ಒಟ್ನಲ್ಲಿ ನಿನ್ನೆ ಸಂಜೆಯಷ್ಟಿಯೇ ಖುಷಿಯಾಗಿದ್ದಂತಹ ಕುಟುಂಬ ರಾತ್ರೋರಾತ್ರಿ ಅಸ್ವಸ್ಥಗೊಂಡಿದೆ. ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ವಿಜಯ್ ಜಾಗಟಕಲ್, ಪಬ್ಲಿಕ್ ಟಿವಿ, ರಾಯಚೂರು.